ದೇವಸ್ಥಾನ ತಗಡೂರಪ್ಪ ದೇವರಿಗೆ ನಮಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಈ ರೀತಿ ಸುಗಮವಾಗಿ ನಡೆಸೋದಕ್ಕೆ ಶ್ರೀ ಮಾಚಿದೇವರ ಆಶೀರ್ವಾದ ಕೇಳಿ ನಾನು ಒಂದೆರಡು ಮಾತಾಡ್ತೀನಿ. ಆ ದಿನ ಶ್ರೀ ಮಾಚಿದೇವರು ಮಾಡಿದಂಥ ಕಲ್ಯಾಣ ಕ್ರಾಂತಿ, ಅಕ್ಷರ ಕ್ರಾಂತಿ, ಜ್ಞಾನ ಕ್ರಾಂತಿಯಿಂದ ಈ ಒಂದು ಹಿಂದುಳಿದ ವರ್ಗದವರು ಈ ರೀತಿ ಬಂದು ಇಂಥ ಕಾರ್ಯಕ್ರಮಗಳನ್ನು ಮಾಡಿ ಒಂದು ಹುಡುಗರಿಗೆ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಈ ರೀತಿ ಪ್ರೋತ್ಸಾಹ ಮಾಡಿದಾಗ ಏನಾಗುತ್ತೆ, ಮಕ್ಕಳಲ್ಲಿ ನಾವು ಇನ್ನೂ ಚೆನ್ನಾಗಿ ಓದಬೇಕು, ಚೆನ್ನಾಗಿ ಬೆಳಿಬೇಕು ಅನ್ನೋ ಒಂದು ವ್ಯಕ್ತಿತ್ವ ಬರ್ತದೆ. ಅದೇ ರೀತಿ ಅದನ್ನು ನೋಡಿ ಇನ್ನು ಕೆಲವು ಮಕ್ಕಳುಗಳು ನಾವು ಇದೇ ರೀತಿ ನಾವು ಓದಬೇಕು, ಬರೀಬೇಕು, ಒಂದು ಹೆಸರು ತಗೋಬೇಕು ಅನ್ನೋ ಒಂದು ಛಲ ಬರ್ತದೆ. ಅವರ ನೆನಪನ್ನು ಸಹ ಹೆಚ್ಚಿನದಾಗಿ ಮಾಡ್ತಾ ಇದ್ದಾರೆ. ಈಗ ನೋಡಿ, ಒಂದು ಕಲೆಗೆ, ಒಂದು ಸಾಹಿತ್ಯಕ್ಕೆ, ಒಂದು ಬುದ್ಧಿವಂತಿಕೆಗೆ ಯಾವುದೇ ದೇಶದ ಜಾತಿ ಧರ್ಮ ಹಂಗಿಲ್ಲ ಅನ್ನೋದಕ್ಕೆ ಶ್ರೀ ಜಾನಕಮ್ಮ ಅವರೇ ಕಾರಣ. ಶ್ರೀ ಎಸ್ ಜಾನಕಿಯವರು ಆಂಧ್ರದಲ್ಲಿ ಹುಡ್ತಾರೆ, ಎಸ್ ಜಾನಕಿಯವರು ಆಂಧ್ರದಲ್ಲಿ ಹುಡ್ತಾರೆ ಮಾಡಿ ತೆಲುಗು ಫಿಲ್ಮ್ ಇಂಡಸ್ಟ್ರಿನಲ್ಲಿ ಹಾಡುಗಾರಿಕೆ ಶುರು ಮಾಡ್ತಾರೆ. ಆದರೆ ಅವರು ಅಲ್ಲಿಗೆ ನಿಲ್ಲೋದಿಲ್ಲ. ತಮಿಳು, ತೆಲುಗು, ಮಲಯಾಳಿ ಹೀಗೆ ಸುಮಾರು 48,000 ಹಾಡುಗಳನ್ನು ಸುಮಾರು 20 ಭಾಷೆಗಳಲ್ಲಿ ಹಾಡ್ತಾರೆ. ಅದು 20 ಭಾಷೆ ಅಂದರೆ ನಮ್ಮ ಭಾರತದ ಭಾಷೆನೂ ಸೇರಿದಂತೆ ವಿದೇಶಿ ಭಾಷೆಗಳು, ಸ್ಪ್ಯಾನಿಷು, ಜಪಾನ್ ಭಾಷೆ, ಹೀಗೆ ಅರೇಬಿಕ್ ಭಾಷೆ, ಹೀಗೆ ಹಲವಾರು ಭಾಷೆಗಳಲ್ಲಿ ಶ್ರೀಮತಿ ಜಾನಕಮ್ಮನವರು ಹಾಡು ಹೇಳಿ ಇವತ್ತು ಅವ್ರನ್ನ ದಕ್ಷಿಣದ ಗಾನ ಕೋಗಿಲೆ ಅಂತ ಹೇಳೇನೆ ಅವರು ಪರ್ಮನೆಂಟಾಗಿ ಅವರು ಬಿರುದನ್ನ ತಗೋತಾರೆ. ನೀವು ಲತಾ ಮಂಗೇಶ್ಕರ್ ಅವ್ರನ್ನ ಮಾತು ಕೇಳಿರ್ಬೋದು, ಅವರು ಭಾರತದ ಗಾನ ಕೋಗಿಲೆ, ಅಷ್ಟು ಚೆನ್ನಾಗಿ ಕೇಳಿರ್ತೀರಿ ಅನಿಸುತ್ತೆ ಲತಾ ಮಂಗೇಶ್ಕರ್ ಅವರು. ಈಗ ಅವ್ರನ್ನ ಬಿಟ್ಟರೆ ಇವರನ್ನ ದಕ್ಷಿಣ ಭಾರತದ ಗಾನ ಕೋಗಿಲೆ ಅಂತೇಳಿ ಅವರಿಗೆ ಪರ್ಮನೆಂಟಾಗಿ ಹೆಸರು ಕೊಟ್ಟಿದ್ದಾರೆ. ಒಗ್ಗಟ್ಟಾಗಿ ಈ ನಮ್ಮ ಈ ಟ್ರಸ್ಟ್ನವ್ರಿಗೆ ಸಹಕಾರ ನೀಡೋದು ನಿಜವಾಗ್ಲೂ ಇದು ಪ್ರತಿಯೊಂದು ಹಳ್ಳಿಗಳಲ್ಲೂ ಆದರೆ ನಮ್ಮವರು ಧೈರ್ಯವಾಗಿ ಬದುಕಬಹುದು ಅಂತ ಅನ್ನೋದನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ನಮ್ಮ ಮಡಿವಾಳ ಸಮಾಜದ ಹುಟ್ಟು ಹೋರಾಟಗಾರ್ತಿ ಪ್ರಿಯಾ ರಮೇಶ್ ಅವರು ಎಲ್ಲೇ ಹೆಣ್ಣು ಮಕ್ಕಳ ಬಗ್ಗೆ ಶೋಷಣೆ ಆದ್ರೂ ಅವರು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಮಹಿಳಾ ರಾಜ್ಯಾಧ್ಯಕ್ಷೆಯಾಗಿಯೂ ಕೂಡ ಅವ್ರು ಎಲ್ಲೂ ಎಲೆಮರಿಕಾಯಿನಂಗೆ ತೋರಿಸ್ಕೊಂಡೇ ಈ ಮಂಡ್ಯ ಜಿಲ್ಲೆ ಒಳಗೆ ಮಾತ್ರ ಅಲ್ಲ, ಮೈಸೂರು ಜಿಲ್ಲೆ, ಹಾಸನ ಜಿಲ್ಲೆ, ಕರ್ನಾಟಕದ ಜಿಲ್ಲೆಯಾದ್ಯಂತ ಅವರು ಅವ್ರ ಥರ ಪ್ರತಿಯೊಂದು ಹಳ್ಳಿಲೂ ಮಹಿಳೆಯರು ಹೋರಾಟ ಮಾಡಿ ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸ್ಬೇಕು ಅಂತಂತ ಆ ಚೈತನ್ಯ ತುಂಬಬೇಕು, ಅವ್ರ ಥರನೇ ಶಕ್ತಿ ಬರಲಿ ಅಂತಂತ ನಮ್ಮ ಮಡಿವಾಳ ಸಮಾಜದ ಹೆಣ್ಮಕ್ಳಿಗೆ ಕೇಳ್ತೀವಿ. ಈ ಮಡಿವಾಳ ಮಾಚಿದೇವ ಟ್ರಸ್ಟ್ನವ್ರಿಗೆ ಮತ್ತು ಈ ಒಳಲು ಗ್ರಾಮಸ್ಥರಿಗೆ ನನ್ನ ನಮಸ್ಕಾರನ ತಿಳಿಸಿ. ಯಾರು ಮುಂದೆ ಬರ್ತಾ ಇಲ್ವಲ್ಲ, ಎಲ್ಲ ಎದುರುಕೊಂಡು ನಮ್ಮ ಸಮುದಾಯ ಕೆಳಮಟ್ಟದಲ್ಲಿ ಅವ್ರು ಇವತ್ತು ಅವರ ಸ್ಥಾಪನೆ ಆಗಿ ಬಂದಿದ್ದಾರೆ. ಮುಂದಕ್ಕೆ ಅವ್ರನ್ನ ನಾವು ಪ್ರೋತ್ಸಾಹ ತುಂಬಿದ್ರೆ ಇವತ್ತು ಹೊರಳು ಗ್ರಾಮದಲ್ಲಿ ಪ್ರೋತ್ಸಾಹ ತುಂಬ್ತಾ ಇದ್ದೀರಾ. ನೆಕ್ಸ್ಟ್ ಮಂಡ್ಯ ಜಿಲ್ಲೆಯಲ್ಲಿ ಆಗಿದೆ, ಮೈಸೂರು ಜಿಲ್ಲೆ, ಬೆಂಗಳೂರು, ಹಾಸನ್ನು ಎಲ್ಲ ಜಿಲ್ಲೆಯಲ್ಲೂ ಪ್ರೋತ್ಸಾಹ ಮಾಡಿದಾಗ ಇವತ್ತು ಅಂಬೇಡ್ಕರ್ ಅವರ ಪ್ರೇರಣೆಯಿಂದ ಬಹಳ ಉನ್ನತ ಮಟ್ಟದಲ್ಲಿ ಹೋಗ್ತಾ ಇದ್ದೀವಿ. ಇನ್ನು ಸಂಘಟನೆಯನ್ನು ನಾವು ಮಾಡ್ತಾ ಇದ್ದೀವಿ. ನಾನೀಗ ಮೈಸೂರಿನಲ್ಲಿ ಅಧ್ಯಕ್ಷರಾಗಿದ್ದೀನಿ, ನೀವೆಲ್ಲರೂ ಕೂಡ ಮಂಡ್ಯ ಒಂದು 6 ಜಿಲ್ಲೆಯಿಂದ ಆಗಿದ್ದೀನಿ. ಇನ್ನು ಹೆಚ್ಚಿನ ನನಗೆ ಸಹಕಾರ ಕೊಡಬೇಕು. ಇದೆಲ್ಲ ಈ ಸ್ಫೂರ್ತಿ ಆ ಭಾಷೆ ದೇವರ ಒಂದು ನಿಮ್ಮ ಆರಾಧ್ಯ ದೈವವಾದಂಥ
ಮಹಾಶಯ ದೇವರವರ ಒಂದು ಏನು ಇನ್ಸ್ಪಿರೇಷನ್ ಇದೀವಿ ಆ ಸ್ಫೂರ್ತಿ ಇವತ್ತು ಅದ್ರ ಜೊತೆಗೆ ಡಾಕ್ಟರ್ ಅಂಬೇಡ್ಕರ್ ಅವರ ಏನು ಹಿಂದುಳಿದ ವರ್ಗದವರ ಒಂದು ಶ್ರೇಯೋಭಿವೃದ್ಧಿ ಮಾಡಬೇಕು ಅಂತ ಹೇಳ್ತಾರೆ. ಇವತ್ತು ಅನೇಕ ನಮ್ಮ ವಿಜಯಕುಮಾರ್ ಅವರ ಬಗ್ಗೆ ಭಾಳ ಇಲ್ಲ. ನಾವು ಬೆಳಗ್ಗೆ ಎದ್ದು ಈಗ ಮಾದೇವರೇ ಆಗ್ಬೋದು, ನಮ್ಮ ಹುಡುಗರೇ ಆಗ್ಬೋದು, ನಾವು ಯಾವತ್ತೂ ಭೇದ ಭಾವನೆ ಇಲ್ಲ. ಕೇಳಿ, ನಾವೆಲ್ಲ ಜೊತೆಗೆ ಕೂತಿರ್ತೀವಿ. ಎಲ್ಲ ಮುಖಂಡರುಗಳು ಕೂಡ ಈ ನಮ್ಮ ಊರಿನಲ್ಲಿ ಸಪೋರ್ಟ್ ಮಾಡ್ತಾ ಇದ್ದೀವಿ. ಹೊಡಿಬೇಕು ಚಪ್ಪಾಳೆ, ಚಪ್ಪಾಳೆ. ಆಮೇಲೆ ಫೋಟೋ ಸೆಷನ್, ಆಮೇಲೆ